40 ಎಕರೆ 50 ಎಕರೆ ಹೊಲ ಐತೆ ಅಂತಂದ್ರೆ ಅದಕ್ಕೆ ದೇವೇಗೌಡರ ಕಾರಣ. ಯಾಕಂದ್ರೆ ನಮ್ಗ 70 ಎಕರೆ ಹೊಲ ಇದ್ರೆ 90 ಕೂಳಿರ್ಲಾರ್ದಾಗ ತಡೆ ಬರೋದ ಮಳೆ ಬರ. ಈ ನೀರಾವರಿ ಬಂದ್ಮೇಲೆ ಇವೆಲ್ಲ ಡ್ರೆಸ್ ಬ್ರಾಂಡೆಡ್ ಬಂದಿರೋದೇ ದೇವೇಗೌಡರ್ಲಿಂದ. ಎದಕ್ಕಂದ್ರೆ ಅವತ್ತ ಅವ್ರು ಏನ್ ಮಾಡಿದ್ರೆ ಪಾರ್ಲಿಮೆಂಟ್ ನ ಪ್ರಮಾಣ ವಚನ ತಗೋಣ 10,000 ಕೋಟಿ ರೂಪಾಯಿ ಈ ನಮ್ ಕೃಷ್ಣಾ ಬಲದಂಡೆಗೆ ಫಸ್ಟ್ ಫೈಲ್ ಸೈನ್ ಮಾಡಿದ್ದವರು. ತುಂಡು ಗುತ್ತಿಗೆ ಅಂತ ಮಾಡಿದ್ರು. ಸರ್ವೆ ಮಾಡಿ 90 ಕಿಲೋಮೀಟರ್ ಅಲ್ಲಿ ಕೆಲಸ ಚಾಲು ಆಯ್ತು, ಫಸ್ಟ್ 1 ಕಿಲೋಮೀಟರ್ ಅಲ್ಲಿ ಕೆಲಸ ಚಾಲು ಆಯ್ತು. ಈ ತರ ತುಂಡು ಗುತ್ತಿಗೆ ಮಾಡಿ ಇದನ್ನ ಆದಷ್ಟು ಬೇಗ 10,000 ಕೋಟಿ ತೆಗೆದಿಟ್ಟು ಈ ಭಾಗಕ್ಕೆ ಏನಾದಲ್ಲ ನೀರಾವರಿ ಕೊಟ್ಟರೆ. ಮತ್ತೆ ಇನ್ನೊಂದು ಅವ್ರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸ ಏನಂದ್ರೆ ಅವತ್ತ ಕೆನಲ್ ಆಗತ್ತನ್ನ ಈ ಆಂಧ್ರದವರೆಲ್ಲ ಬಂದು 5,000 ರೂಪಾಯಿ ಎಕರೆ ಇದ್ದು ಹೊಲನ 50,000 ಕೊಡ್ತೀವಿ, ಲಕ್ಷ ಕೊಡ್ತೀವಿ ಕೊಡ್ರಿ ಅಂದ್ರೆ ಅವ್ರು ಸಬ್ ರಿಜಿಸ್ಟರ್ ಬಂದ್ ಮಾಡಿದ್ರು. ಅಂದ್ರೆ ಯಾರು 10 ವರ್ಷನ ಸಬ್ ರಿಜಿಸ್ಟರ್ ಬಂದ್ ಮಾಡಿ ಯಾರಿಗೆ ಇಲ್ಲಿ ಇರ್ತಕ್ಕಂಥವ್ರು ಬಿಟ್ರೆ ಬೇರೆಯವರಿಗೆ ಹೊಲ ರಿಜಿಸ್ಟ್ರೇ ಆಗಿಲ್ಲ. ಹಿಂಗಾಗಿ ಇವತ್ತು ನಮ್ಮಲ್ಲಿ ಎಲ್ಲ ರೈತರಿಗೆ ಹೊಲಗಳು ಉಳಿದಿದೆ ಹೊರತು ಇಲ್ಲಾಂದ್ರೆ ಅವತ್ತು ಸಬ್ ರಿಜಿಸ್ಟರ್ ಚಾಲು ಇತ್ತಂದ್ರೆ 5,000 ಎಕರೆ 50,000 ಲಕ್ಷಕ್ಕೆ ಎಲ್ಲ ರೈತರು ಮಾರ್ಕೊಂಡು ಯಾರಿಗೂ ಇದು ಬೆನಿಫಿಟ್ ಆಗ್ತಿತ್ತು. ಅಂದ್ರೆ ಅವ್ರ ಕಾನ್ಸೆಪ್ಟ್ ನೋಡ್ರಿ, ಬರೇ ನಾನು ನೀರಾವರಿ ಕೊಡೋದು ಒಂದೇ ಅಲ್ಲ, ಅದ್ರ ಜೊತೆ ಸಬ್ ರಿಜಿಸ್ಟರ್ ಬಂದ್ ಮಾಡಿದ್ರೆ ರೈತರು ಹೊಲ ಮಾರಲ್ಲ, ಅವರಿಗೆ ಉಳಿತದ ಅಂತೇಳಿ. ಇವತ್ತೆಲ್ಲ ನಾವೆಲ್ಲ ಇವತ್ತು ನನಗೆ 40 ಎಕರೆ 50 ಎಕರೆ ಹೊಲ ಐತೆ ಅಂತಂದ್ರೆ ಅದಕ್ಕೆ ದೇವೇಗೌಡರ ಕಾರಣ. ನಾವು ಗಂಜಿನಲ್ಲಿ 10,000 ರೂಪಾಯಿ ಸಾಲ ತಂದು ಹೋಗಿ ಬಿತ್ತಿ 50 ಇಲ್ಲ ಲಕ್ಷ ರೂಪಾಯಿ ಮಾಲ್ ಆಗ್ತಿತ್ತು. ಇವತ್ತೇನೈತಲ್ಲ ಎಕರೆಗೆ 3-4 ಲಕ್ಷ ರೂಪಾಯಿ ಮಾಲ್ ಬೆಳಿತೀವಿ. ಎಲ್ಲರೂ ಕುಬೇರ್ರೆ. ಅವಾಗೆಲ್ಲ ಗುಡಿಸ್ಲಿಗಳಿದ್ವು ಇಲ್ಲೆಲ್ಲ. ಇವತ್ತೆಲ್ಲ ಒಬ್ರು ಕಾಂಪಿಟೇಷನ್ ಮೇಲೆ ಮನೆಗಳು ಕಟ್ತಾ ಇದಾರೆ. ಇದು ದೇವದುರ್ಗ ಜಿಲ್ಲೆ ಆಗ್ಬೇಕು. ಜಿಲ್ಲೆ ಆದ್ಮೇಲೆ ದೇವರ ನಾಡು ದೇವೇಗೌಡರ ಜಿಲ್ಲೆ ಅಂತಾನೆ ಹೆಸರಿಡ್ಬೇಕಿತ್ತು. ಮುಂದಾದ್ರೂ ನಾವು ಸಾಯವರೆಗೆ ಪ್ರತಿಯೊಬ್ಬರು ಮನೆಯಲ್ಲಿ ಜಗಲಿ ಮೇಲೆ ದೇವೇಗೌಡರ ಫೋಟೋ ಹಾಕ್ಬೇಕು ನಾವು.